ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇರ್ತಾರೆ. ಈ ಮಾತು ಅದೆಷ್ಟೋ ಸತ್ಯ ಅಲ್ವಾ? ಮೋಸ ಹೋಗಲು ಪ್ರಮುಖ ಕಾರಣ ಅತ್ಯಾಸೆ ಅಂದರೆ ತಪ್ಪಾಗಲ್ಲ. ಇದು ನಾವು ಹೇಳ ಹೊರಟಿರೋದು ಒಬ್ಬ ವ್ಯಕ್ತಿ ಮೋಸ ಹೋದ ಕತೆ. ಖ್ಯಾತ ತಮಿಳಿನ ಪ್ರೊಡ್ಯೂಸರ್ ರವೀಂದ್ರನ್ ಮತ್ತು ಆತನ ಪತ್ನಿ ನಟಿ ಮಹಾಲಕ್ಷ್ಮಿಯ ಕತೆ. ಇವರು ಒಂದಲ್ಲ ಒಂದು ಕಾರಣಕ್ಕೆ ವೈರಲ್ ಆಗೋದು, ಸುದ್ದಿಯಲ್ಲಿರೋದು ಸರ್ವೇ ಸಾಮಾನ್ಯ. ಮೊದಲು ಈ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದು ದೊಡ್ಡ ನ್ಯೂಸ್ ಆಗಿತ್ತು. ಈಗ ರವೀಂದ್ರನ್ ಚೆನ್ನೈನವರು ವ್ಯಾಪಾರಿಯಾದಂತಹ ಬಾಲಾಜಿ ಎಂಬಾತನಿಗೆ ನಕಲಿ ಪತ್ರಗಳನ್ನು ತೋರಿಸಿ ಬರೋಬ್ಬರಿ 16 ಕೋಟಿ ವಂಚಿಸಿದ್ದಾನೆ ಅನ್ನೋ ಆರೋಪ ಇದೆ. ವಿವರವಾಗಿ ಹೇಳೋದಾದರೆ, ಘನತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಒಂದು ಲಾಭದಾಯಕ ಯೋಜನೆಯ ಬಗ್ಗೆ ಬಣ್ಣವಾಗಿ ಮಾತನಾಡಿ ರವೀಂದರ್ ಬಾಲಾಜಿಯನ್ನು ನಂಬಿಸ್ತಾನೆ. 2020 ಸೆಪ್ಟೆಂಬರ್ನಲ್ಲಿ 16 ಕೋಟಿ ತೆಗೆದುಕೊಂಡು ಅಗ್ರಿಮೆಂಟ್ಗೆ ಸಹಿ ಹಾಕ್ತಾನೆ. ಬಾಲಾಜಿಯಿಂದ ದುಡ್ಡು ಪಡೆದುಕೊಂಡಂತಹ ರವೀಂದ್ರನ್ ತಾನು ಹೇಳಿದ ಯೋಜನೆಯನ್ನು ಆರಂಭಿಸಲೇ ಇಲ್ಲ. ಅದರ ಬಗ್ಗೆ ಕೇಳಿದಾಗೆಲ್ಲ ಏನೋ ಒಂದು ಕತೆ ಹೇಳಿ ಆಮೇಲೆ ನೋಡೋಣ ಅಂತ ಹೇಳಿ ಸಾಗಿಸ್ದ. ಸತತ 2 ವರ್ಷ ಕಾದಂತಹ ಬಾಲಾಜಿ ಈ ಪ್ರಾಜೆಕ್ಟ್ ಬೇಡವೇ ಬೇಡ, ಹಣ ವಾಪಸ್ ಕೊಡು ಅಂದಾಗಲೇ ರವೀಂದ್ರನ್ನ ಅಸಲಿ ಮುಖ ಬಯಲಾಯಿತು. ಹಣ ಕೊಡಲು ತಕರಾರು ಮಾಡಿದ ರವೀಂದ್ರನ್ ವಿರುದ್ಧ ಬಾಲಾಜಿ ಸಿಬಿಐನಲ್ಲಿ ಕಂಪ್ಲೇಂಟ್ ಮಾಡ್ತಾನೆ. ನಕಲಿ ಪತ್ರ ತೋರಿಸಿ ಹಣ ಪಡೆದು ವಂಚಿಸಿದ ಪ್ರಕರಣದಲ್ಲಿ ರವೀಂದ್ರನ್ ಅವರನ್ನ ಬಂಧಿಸಿ ಕೋರ್ಟ್ನಲ್ಲಿ ಹಾಜರುಪಡಿಸ್ತಾರೆ. ಅಲ್ಲಿ ಆತನಿಗೆ ಜುಡಿಷಿಯಲ್ ಕಸ್ಟಡಿ ಕೂಡ ವಿಧಿಸಿದ್ರು. ಹಾಗಾದ್ರೆ ರವೀಂದ್ರನ್ ತನ್ನ ಸಿನಿಮಾ ವೃತ್ತಿಯಿಂದ ಬೇರೆಯವರಿಗೆ ವಂಚಿಸ್ತಾ ಇದ್ದಾನ? ಮಹಾಲಕ್ಷ್ಮಿ ರವೀಂದ್ರನ್ನ 3ನೇ ಮದುವೆ ಆಗೋದಕ್ಕೆ ಕಾರಣ ಏನು? ಮಹಾಲಕ್ಷ್ಮಿಯ ದುರಾಸೆಯೇ ರವೀಂದ್ರನ್ ಜೈಲು ಪಾಲಾಗೋದಕ್ಕೆ ಕಾರಣ ಆಯ್ತಾ? ಈ ಎಲ್ಲ ವಿಷಯಗಳ ಹಿಂದಿನ ಸತ್ಯ ಅಸತ್ಯತೆಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ವಿಜಯ್ ಮಹಾ ಅಲಿಯಾಸ್ ಮಹಾಲಕ್ಷ್ಮಿ ಎಂಬ ತಮಿಳಿನ ಮ್ಯೂಸಿಕ್ ಚಾನೆಲ್ನ ಫೇಮಸ್ ನಿರೂಪಕಿ ಹಾಗೂ ತಮಿಳು ಧಾರಾವಾಹಿಗಳಲ್ಲಿ ನಟಿಸುವ ಓರ್ವ ನಟಿ. 21 ಮಾರ್ಚ್ 1990ರಂದು ಚೆನ್ನೈನ ಒಂದು ಮಧ್ಯಮ ಕುಟುಂಬದಲ್ಲಿ ಶಂಕರ್ ಮತ್ತು ರಾಗಿಣಿಯವರ ಸುಪುತ್ರಿಯಾಗಿ ಜನಿಸ್ತಾರೆ. ಕಿರಣ್ ಎಂಬ ಸಹೋದರ ಕೂಡ ಈಕೆಗೆ ಇದ್ದಾನೆ. ಚೆನ್ನೈನ ಶಾಲೆಯೊಂದರಲ್ಲಿ 10ನೇ ತರಗತಿಯವರೆಗೂ ಓದಿದಂತಹ ಈಕೆಗೆ ಮೊದಲಿನಿಂದಲೂ ನಟನೆ, ಮಾಡೆಲಿಂಗ್ನಲ್ಲಿ ಹೆಚ್ಚು ಆಸಕ್ತಿ. ಇದನ್ನ ಕಂಡು ತಂದೆ ತಾಯಿ ಆಕೆಯ ಇಷ್ಟಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಮೊದಲ ಅವಕಾಶ ಸಿಕ್ಕಿದ್ದು ಸನ್ ಮ್ಯೂಸಿಕ್ನ ಚಾನೆಲ್ನಲ್ಲಿ ನಿರೂಪಕಿಯಾಗಿ. ಆ ಚಾನೆಲ್ನ ಹೆಡ್ ಆಗಿದ್ದಂತಹ ಚಾಣಕ್ಯ ಎಂಬಾತನೊಂದಿಗೆ ಒಳ್ಳೆ ಬಾಂಧವ್ಯ ಇದ್ದಿದ್ದಕ್ಕಾಗಿ ಆತ ಈಕೆಗೆ ಅವಕಾಶ ಕೊಟ್ಟ. ಇಬ್ಬರು ಒಂದೊಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ರು. 2005ರ ಆಸುಪಾಸಿನಲ್ಲಿ ವಿಜಯ್ ಮಹಾ ಆಗಿ ಪ್ರಸಿದ್ಧಿಯನ್ನು ಪಡೆದಿದ್ಲು. ಮಹಾಲಕ್ಷ್ಮಿ ಚಾಣಕ್ಯನ ಇನ್ಫ್ಲೂಯೆನ್ಸ್ನಿಂದ ಸನ್ ಮ್ಯೂಸಿಕ್ನ ಸನ್ ಟಿವಿಯಲ್ಲಿ ಬರುವ ಬಹುತೇಕ ಎಲ್ಲ ಕಾರ್ಯಕ್ರಮದಲ್ಲೂ ಮಹಾಲಕ್ಷ್ಮಿಯೇ ಆಂಕರ್. ಇಲ್ಲಿ ಪಡೆದ ನೇಮ್ ಫೇಮ್ ಬಳಸಿ ಸಿನಿಮಾ ಸೀರಿಯಲ್ ಅವಕಾಶ ಪಡೆಯಬೇಕೆಂಬ ಆಸೆ ಹೆಚ್ಚಾಯಿತು ಈಕೆಗೆ. ಇದನ್ನು ಚಾಣಕ್ಯನಿಗೆ ಹೇಳಿದಾಗ ಆತ ಬಿಲ್ಕುಲ್ ಒಪ್ಪಲಿಲ್ಲ. ಟಿವಿ ನಿರೂಪಕಿ ವೃತ್ತಿಯಲ್ಲಿ ಮುಂದುವರಿಬೇಕು ಅಂತ ಬಲವಂತ ಮಾಡ್ತಾನೆ. ಇದನ್ನು ಸಹಿಸದಂತಹ ಮಹಾಲಕ್ಷ್ಮಿ ಆತನೊಂದಿಗಿನ ಸ್ನೇಹವನ್ನು ಮುರಿದು ಸೀರಿಯಲ್ ಕಡೆಗೆ ಮುಖ ಮಾಡ್ತಾಳೆ. ಆಗ ತಮಿಳಿನ ಅರಸಿ ಎಂಬ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ಆಕೆಗೆ ದೊರೆಯುತ್ತೆ. ಅದರಲ್ಲಿನ ನಟ ಅನಿಲ್ ಎಂಬಾತನನ್ನು ಪ್ರೀತಿಸಿ ಇಬ್ಬರು 2010ರಲ್ಲಿ ಮದುವೆ ಆಗ್ತಾರೆ. ಆದರೆ ಖ್ಯಾತಿ, ಅಭಿಮಾನಿ ಬಳಗ, ಅವಕಾಶಗಳು ಎಲ್ಲ ಈಕೆಗೆ ಇರುವಾಗಲೇ ಸಪ್ತಪದಿ ತುಡಿತಾಳೆ ಮಹಾಲಕ್ಷ್ಮಿ. ದಾಂಪತ್ಯಕ್ಕೆ ಸಾಕ್ಷಿ ಎಂಬುವಂತೆ 2012ರಲ್ಲಿ ಒಬ್ಬ ಮಗ ಜನಿಸ್ತಾನೆ. ಹೇಗೂ ವೃತ್ತಿ ಹಾಗೂ ಸಂಸಾರವನ್ನು ಬ್ಯಾಲೆನ್ಸ್ ಮಾಡ್ತಾ ಇರ್ತಾಳೆ ಮಹಾಲಕ್ಷ್ಮಿ. ಆದರೆ ಅನಿಲ್ಗೆ ಅವಕಾಶಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ. ಸಂಸಾರದ ಸಂಪೂರ್ಣ ಜವಾಬ್ದಾರಿ ಈಗ ಮಹಾಲಕ್ಷ್ಮಿಯದ್ದೇ. ಅನಿಲ್ ಮನೆಯಲ್ಲಿದ್ದುಕೊಂಡು ತನ್ನಿಂದ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಹಣಕಾಸಿನ ವಿಷಯದಲ್ಲಿ ಏನೂ ಮಾಡದಂತಹ ಸ್ಥಿತಿಯನ್ನು ಆತ ತಲುಪ್ತಾನೆ. ಹೀಗೇನೆ ಆರ್ಥಿಕ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಹೋದಂತೆಯೇ ಇವರಿಬ್ಬರ ನಡುವೆ ಇದ್ದಂಥ ಒಂದು ಜಗಳಗಳಾಗಿರಬಹುದು, ಮನಸ್ತಾಪಗಳು ಹೆಚ್ಚಾಗ್ತಾನೇ ಹೋಗುತ್ತೆ. ಹಾಗೆಯೇ ಈ ಜಗಳಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಹೇಳಿದರೆ ಡಿವೋರ್ಸ್ ತನಕನೂ ಬಂದು ನಿಲ್ಲುತ್ತೆ. ಅದರ ಜೊತೆಗೇ ಮಹಾಲಕ್ಷ್ಮಿ ಅವರಿಗೆ ತನ್ನ ಸಹನಟನಾದ ಈಶ್ವರ್ ಅನ್ನುವರ ಜೊತೆ ಪ್ರೇಮವಾಗುತ್ತೆ. ಅವರೊಂದಿಗೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ತಾಳೆ. ಈ ಎಲ್ಲ ವಿಷಯವನ್ನು ತಿಳಿದಂತಹ ಅನಿಲ್ 2017ರಲ್ಲಿ ಮಹಾಲಕ್ಷ್ಮಿಯನ್ನು ಡೈವೋರ್ಸ್ ಮಾಡ್ತಾನೆ. ಇದಕ್ಕೆ ಮಹಾಲಕ್ಷ್ಮಿ ಕೂಡ ಒಪ್ಕೋತಾಳೆ. ಮಾಧ್ಯಮದ ಟೀಕೆಗೆ ಗುರಿ ಆದ್ರೂ ಕೂಡ ಯಾವುದಕ್ಕೂ ಕೇರ್ ಮಾಡದೆ ಈಶ್ವರ್ ಜೊತೆಗಿನ ಸಂಬಂಧವನ್ನು ಈಕೆ ಮುಂದುವರಿಸ್ತಾಳೆ. ಆದರೆ ಈಶ್ವರ್ಗೆ ಈಗಾಗಲೇ ಜಯಶ್ರೀ ಅನ್ನುವರ ಜೊತೆ ವಿವಾಹವಾಗಿ ಒಂದು ಹೆಣ್ಣು
ಹೆಣ್ಣು ಮಗು ಸಹ ಇರುತ್ತೆ. ಇವರಿಬ್ಬರ ವಿಷಯದಲ್ಲಿನ ತಿಳಿದಂತಹ ಆತನ ಹೆಂಡತಿ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ತೆರಳಿ ಅವರಿಬ್ಬರ ಮೇಲೆ ಅಕ್ರಮ ಸಂಬಂಧದ ಕಂಪ್ಲೇಂಟ್ ಕೊಡ್ತಾಳೆ, ಮೀಡಿಯಾಗೂ ಸುದ್ದಿ ಕೊಡ್ತಾಳೆ. ಆಗ ಹೊರಬಿದ್ದ ವಿಷಯ ಅಂದರೆ ಮಹಾಲಕ್ಷ್ಮಿ ಈಶ್ವರ್ನೊಂದಿಗೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರುವುದಲ್ಲದೆ ಗುಟ್ಟಾಗಿ ಮದುವೆಯೂ ಆಗಿದ್ದಾಳೆ ಎಂದು ಸುದ್ದಿ ತಿಳಿಯುತ್ತೆ. ಈ ಸುದ್ದಿ ತಿಳಿದ ಇದ್ದಂತೆ ಕೆಂಡಮಂಡಲವಾದ ಜಯಶ್ರೀ ಸೀದಾ ಅವರಿಬ್ಬರು ವಾಸವಿದ್ದಂತಹ ಮನೆಗೆ ನುಗ್ಗಿ ಮಹಾಲಕ್ಷ್ಮಿಗೆ ಹೊಡೆದು ತನ್ನ ಪತಿಯ ವಿಷಯಕ್ಕೆ ಬರಬೇಡ ಅಂತ ವಾರ್ನ್ ಮಾಡ್ತಾಳೆ. ಈ ವಿಷಯವನ್ನು ವಾರ ಪೂರ್ತಿ ಹಬ್ಬದೂಟದಂತೆ ಹಂಚ್ತಾರೆ ಮೀಡಿಯಾದವರು. ಇಷ್ಟೆಲ್ಲ ಅವಮಾನದ ನಂತರ ಜಯಶ್ರೀಗೆ ವಿಚ್ಛೇದನ ಕೊಡಲು ಮುಂದಾಗ್ತಾನೆ ಈಶ್ವರ್. ಆದರೆ ಅಷ್ಟರಲ್ಲಿ ಆಗಲೇ ಮಹಾಲಕ್ಷ್ಮಿಗೆ ಈ ಸಂಬಂಧ ಸಾಕಾಗೋಗಿರುತ್ತೆ. ಇಷ್ಟೆಲ್ಲ ಆಗಿದ್ದರಿಂದ ಈಶ್ವರನೊಂದಿಗಿನ ಸಂಬಂಧಕ್ಕೆ ಪೂರ್ಣ ವಿರಾಮ ಇಡ್ತಾಳೆ ಮಹಾಲಕ್ಷ್ಮಿ. ಅವನ ಮಾತನ್ನು ಸಹ ಕೇಳಲಿಲ್ಲ. ಕೊನೆಗೆ ಇದರಿಂದ ಬೇಸತ್ತ ಈಶ್ವರ್ ಜಯಶ್ರೀ ಬಳಿಯೇ ವಾಪಸ್ ಹೋಗ್ತಾನೆ. ಈಶ್ವರ್ ಮಹಾಲಕ್ಷ್ಮಿಯೊಂದಿಗೆ ನಟಿಸೋದನ್ನು ಕೂಡ ನಿಲ್ಲಿಸ್ತಾನೆ. ಈ ವಿಷಯಗಳೆಲ್ಲ ನಿಲ್ಲೋವರೆಗೂ ಮಹಾಲಕ್ಷ್ಮಿ ಯಾವುದೇ ಸೀರಿಯಲ್ನಲ್ಲೂ ನಟಿಸದೆ ಬ್ರೇಕ್ ತೆಗೆದುಕೊಳ್ತಾಳೆ. 2019ರಲ್ಲಿ ಅಶೋಕವನಂ ಎಂಬ ತೆಲುಗು ಸೀರಿಯಲ್ನಲ್ಲಿ ನಟಿಸಿ ತನ್ನ ಮೊದಲ ತೆಲುಗು ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾಳೆ. 2020ರ ಸಮಯದಲ್ಲಿ ಅದಾಗಲೇ ಹೊಸಬರ ಕಾರುಬಾರು ಹೆಚ್ಚಾಗಿದ್ದ ಕಾರಣ ಈಕೆಗೆ ಅವಕಾಶಗಳು ಅಷ್ಟಾಗಿ ಸಿಗೋದಿಲ್ಲ. ಮನೆಯಲ್ಲೇ ಇರೋ ಪರಿಸ್ಥಿತಿ ಬರುತ್ತೆ, ಕರೋನಾ ಕೂಡ ಇರುತ್ತೆ. ಸೀರಿಯಲ್ನಲ್ಲಿ ಅಲ್ಲದೆ ಸಿನಿಮಾದಲ್ಲಿ ನಟಿಸೋಣ ಅಂದ್ಕೊಳ್ತಾಳೆ. ಇದೇ ಸಮಯದಲ್ಲಿ 4 ಮೂವಿ ಬ್ಯಾಕ್ ಟು ಬ್ಯಾಕ್ ಪ್ರೊಡ್ಯೂಸ್ ಮಾಡಿ ಸೋತು ರವೀಂದ್ರನ್ ಸೀರಿಯಲ್ ನಟ ನಟಿಯರನ್ನ ಮುಖ್ಯ ಭೂಮಿಕೆಯಲ್ಲಿಟ್ಟು ಮೀಡಿಯಂ ಬಜೆಟ್ ಸಿನಿಮಾ ಮಾಡುವ ಪ್ಲಾನ್ನಲ್ಲಿರ್ತಾರೆ. ಈ ವಿಷಯ ತಿಳಿದಂತಹ ಮಹಾಲಕ್ಷ್ಮಿ ರವೀಂದ್ರನ್ ಆಫೀಸ್ಗೆ ತೆರಳಿ ಅವಕಾಶಕ್ಕಾಗಿ ವಿನಂತಿ ಮಾಡಿಕೊಳ್ತಾಳೆ. ಮೊದಲ ಭೇಟಿಯಲ್ಲೇ ಒಲವಾಗುತ್ತೆ ಮಹಾಲಕ್ಷ್ಮಿ ಮೇಲೆ ರವೀಂದ್ರನ್ಗೆ. ಹಾಗಾಗಿ ತನ್ನ ಮುಂದಿನ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಮಾಡ್ತಾನೆ. ಇನ್ನು ರವೀಂದ್ರನ್ ಅವರ ಬಗ್ಗೆ ಹೇಳೋದಾದರೆ ಈತ ಹುಟ್ಟಿದ್ದು ಜುಲೈ 8, 1984 ಚೆನ್ನೈನಲ್ಲಿ. ಪೂರ್ಣ ಹೆಸರು ಬಂದ್ಬಿಟ್ಟು ರವೀಂದ್ರನ್ ಚಂದ್ರಶೇಖರನ್ ಅಂತ. ಆಗರ್ಭ ಶ್ರೀಮಂತ ಮನೆಯಲ್ಲಿ ಜನಿಸಿದಂತಹ ಇವರಿಗೆ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ತಂದೆ ಚಂದ್ರಶೇಖರನ್ ಓರ್ವ ರಿಯಲ್ ಎಸ್ಟೇಟ್ ವ್ಯವಹಾರಿ ಕಮ್ ರಾಜಕಾರಣಿ, ತಾಯಿ ವನಿತಾ ಎಂಬ ಗೃಹಿಣಿ. ರವೀಂದ್ರನ್ಗೆ ಒಬ್ಬ ಅಣ್ಣ, 2 ತಂಗಿಯಂದಿರು ಇದ್ದಾರೆ. ಚಿಕ್ಕಂದಿನಿಂದಲೂ ಕೂಡ ವೈಭೋಗದಿಂದ ಜೀವಿಸಿದ್ರು. ಪಾಲಿಟೆಕ್ನಿಕ್ ಡಿಗ್ರಿ ಹೊಂದಿರುವ ಈತ ಮುಂದೆ ಓದಲು ಆಸಕ್ತಿ ಇಲ್ಲದೆ, ಬೇರೆಡೆ ಕೆಲಸ ಮಾಡೋದಕ್ಕೂ ಇಷ್ಟ ಇಲ್ಲದೆ, ತಂದೆ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೂ ಇಷ್ಟ ಅಲ್ಲದೆ ಮನೆಯಲ್ಲೇ ತಿಂದು ಮಲಗೋದನ್ನು ಹವ್ಯಾಸ ಮಾಡ್ಕೊಳ್ತಾರೆ. ಒಂದಷ್ಟು ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಕೆಲವು ಮಾತ್ರ ಹಿಟ್ಟಾಗಿತ್ತು, ಉಳಿದ ಬಹುತೇಕ ಎಲ್ಲವೂ ಕೂಡ ಫ್ಲಾಪ್ ಆಗಿತ್ತು. ತಾನು ಮಾತ್ರ ಏನೇ ಆದರೂ ತಂದೆಯ ಸಂಪಾದನೆಯಲ್ಲಿ ಪಾರ್ಟಿ, ಪಬ್ ಇತ್ಯಾದಿಗಳನ್ನು ಮನಸ್ಸು ಇಚ್ಛೆ ಮಾಡ್ತಾ ಆಡಂಬರದ ಜೀವನ ನಡೆಸ್ತಾ ಇದ್ದ. ಅನಾರೋಗ್ಯಕರ ಜೀವನ ಶೈಲಿ ಕೊಡುಗೆ ಎಂಬಂತೆ ಬೊಜ್ಜು, ಅಧಿಕ ತೂಕ ಈತನ ದೇಹಕ್ಕೆ ಅಂಟಿಕೊಳ್ಳುತ್ತೆ. ಹಾಗಾಗಿನೇ ಯಾರು ಕೂಡ ಹೆಣ್ಣು ಕೊಡೋದಕ್ಕೆ ಮುಂದೆ ಬರುವುದಿಲ್ಲ. ಜೀವನ ಸಂಗಾತಿ ಇಲ್ಲದ ಕೊರಗು ದಿನೇ ದಿನೇ ಕಾಡತೊಡಗುತ್ತೆ. ಹಾಗಾಗಿ ಈ ವಿಷಯದ ಕುರಿತು ತಂದೆ ತಾಯಿ ಜೊತೆ ವಿಕೃತವಾಗಿ ಜಗಳವಾಡ್ತಾ ಇದ್ದ ರವೀಂದ್ರನ್ ಹೀಗೆ ಮನೆಯಲ್ಲೇ ಇದ್ರೆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗುತ್ತೆ ಅಂತ ಒಬ್ಬ ಫ್ರೆಂಡ್ ಆತನನ್ನು ಒಂದು ಕಂಪನಿಯ ಕೆಲಸಕ್ಕೆ ಸೇರಿಸ್ತಾನೆ. ಅಲ್ಲಿ ಶಾಂತಿ ಎಂಬಾಕೆಯ ಪರಿಚಯ ಆಗುತ್ತೆ. ಈ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಪ್ರೀತಿಯಾಗಲು ಅಧಿಕ ಸಮಯ ಆಗಲಿಲ್ಲ. ಇಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟು ಹಿರಿಯರ ಸಮ್ಮುಖದಲ್ಲಿ ಮದುವೆನೂ ಆಗ್ತಾರೆ. ಇದಾಗಲೂ ರವೀಂದ್ರನ್ ಕೆಲಸ ತೊರೆದು ಸದಾ ಮನೆಯಲ್ಲೇ ಇರೋದಕ್ಕೆ ಶುರು ಮಾಡ್ತಾನೆ. ಉದ್ಯೋಗ ಮಾಡದ ಗಂಡ ಯಾರಿಗೆ ತಾನೇ ಕಿರಿಕಿರಿ ಆಗಲ್ಲ. ಈತನ ಈ ಸೋಂಬೇರಿ ವರ್ತನೆ, ತಂದೆಯ ಹಣದ ಮೇಲೆ ಅವಲಂಬಿತ ಆಗಿರೋ ರೀತಿ, ಈ ಎರಡು ಶಾಂತಿಗೆ ಅಸಹ್ಯ ಉಂಟು ಮಾಡುತ್ತೆ. ಇವರಿಬ್ಬರ ನಡುವೆ ವಿಪರೀತ ಜಗಳಗಳು ಆಗುತ್ತೆ. ಹಾಗಾಗಿ ಮದುವೆ ಆದಂತಹ 1 ವರ್ಷಕ್ಕೆ ಡೈವರ್ಸ್ ಮಾಡ್ಕೊಳ್ತಾರೆ. ಇದಾದ ನಂತರ ಖಿನ್ನತೆಗೆ ಒಳಗಾದ ರವೀಂದ್ರನ್ ಅದರಿಂದ ಹೊರಬಂದು ಏನಾದರೂ ಕೆಲಸದಲ್ಲಿ ತೊಡ್ಕೋಬೇಕು ಅಂತ ಬಯಸ್ತಾನೆ. ಹಾಗಾಗಿಯೇ ಇವೆಂಟ್ಗಳನ್ನು ಆಯೋಜಿಸುವ ಆಲೋಚನೆ ಮಾಡ್ತಾನೆ. ಹಾಗೆ ಸಿನಿಮಾ ನಿರ್ಮಾಣಕ್ಕೂ ಕೂಡ ಕೈ ಹಾಕ್ತಾನೆ. ಲಿಬ್ರಾ ಪ್ರೊಡಕ್ಷನ್ನ ಸ್ಥಾಪಿಸ್ತಾನೆ. ತಂದೆಯ ಆಸ್ತಿ ಪಾಲು ಅಷ್ಟರಲ್ಲಾಗಲೇ ಬಂದಿರುತ್ತೆ. ಆ ಹಣದಲ್ಲೇ ಸಿನಿಮಾ ನಿರ್ಮಾಣ ಮಾಡ್ತಾನೆ. ಆದರೆ ಮಾಡಿದಂತಹ ಮೊದಲೆರಡು ಸಿನಿಮಾಗಳು ಫ್ಲಾಪ್ ಆಗುತ್ತೆ. ನಂತರ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ರಿವ್ಯೂ ಕೊಡಲು ತನ್ನದೇ ಸ್ವಂತ ಯೂಟ್ಯೂಬ್ ಚಾನಲ್ ಮಾಡ್ತಾನೆ. ಇಲ್ಲಿಯವರೆಗೂ ಆತ ಯಾರೆಂದೇ ತಿಳಿಯದ ತಮಿಳು ಮಂದಿ ಈತನನ್ನು ಕಂಡು ವನಿತಾ ವಿಜಯ್ ಕುಮಾರ್ ಎಂಬ ತಮಿಳು ನಟಿಯ 4ನೇ ಮದುವೆ ಬಗ್ಗೆ ಈತ ಕೊಟ್ಟ ಕಮೆಂಟ್ನಿಂದಾಗಿ ಆ ವಿಡಿಯೋ ವೈರಲ್ ಆಗುತ್ತೆ. ನಂತರ ಮತ್ತೆ 2 ಸಿನಿಮಾ ನಿರ್ಮಿಸ್ತಾನೆ. ಅದು ಕೂಡ ಫ್ಲಾಪ್ ಆಗುತ್ತೆ. ಆಗಲೇ ಸೀರಿಯಲ್ ನಟ ನಟಿಯರನ್ನು ಬಳಸಿ ಲೋ ಬಜೆಟ್ ಸಿನಿಮಾ ಮಾಡುವಾಗ ಈ ಮಹಾಲಕ್ಷ್ಮಿಯನ್ನು ಪ್ರಮುಖ ಪಾತ್ರಕ್ಕೆ ಆಯ್ಕೆ ಮಾಡಿ ತಾನೂ ಕೂಡ ಆ ಸಿನಿಮಾದಲ್ಲಿ ಗೆಸ್ಟ್ ರೋಲ್ ಮಾಡಲು ಸಜ್ಜಾಗ್ತಾನೆ. ಈ ಶೂಟಿಂಗ್ನಲ್ಲೇ ಮಹಾಲಕ್ಷ್ಮಿ ಹಾಗೂ ರವೀಂದ್ರನ್ ಅವರ ಪ್ರೇಮ ಶುರುವಾಗುತ್ತೆ. ಇದೇ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಮತ್ತೊಂದು ಮೂವಿಯ ನಿರ್ಮಾಣ ಕಮ್ ನಿರ್ದೇಶನ ಮಾಡುವ ಸಾಹಸಕ್ಕೆ ಕೈ ಹಾಕಿದ ರವೀಂದ್ರನ್ ಅದರಲ್ಲಿ ಮಹಾಲಕ್ಷ್ಮಿಗೆ 2ನೇ ನಾಯಕಿಯ ಪಾತ್ರ ಕೊಡ್ತಾನೆ. ಈ ಸಿನಿಮಾ ಹೇಳ ಹೆಸರಿಲ್ಲದಂತೆ ನೆಲಕ್ಕಚ್ಚುತ್ತೆ. ಇದೆಲ್ಲದರ ನಡುವೆ ತನ್ನ ಪ್ರೀತಿಯನ್ನು ಮಹಾಲಕ್ಷ್ಮಿ ಬಳಿ ರವೀಂದ್ರನ್ ಹೇಳಿಕೊಳ್ತಾನೆ. ತಕ್ಷಣವೇ ಒಪ್ಪಿಗೆ ಸೂಚಿಸ್ತಾಳೆ ಮಹಾಲಕ್ಷ್ಮಿ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಅಲ್ಲಿನ ಕಷ್ಟ ನೋವುಗಳನ್ನು ದಿನನಿತ್ಯ ಅನುಭವಿಸಿ ನೆರಳಿದ್ದ ಮಹಾಲಕ್ಷ್ಮಿ
ಮಹಾಲಕ್ಷ್ಮಿಗೆ ರವೀಂದ್ರನ್ ಜೊತೆಗಿನ ಪ್ರೇಮ ಬಂಗಾರದ ಗಟ್ಟಿ ಸಿಕ್ಕಿದಂತಾಗಿತ್ತು. ಸೆಪ್ಟೆಂಬರ್ 2022ರಂದು ಹಿರಿಯರ ಸಮ್ಮುಖದಲ್ಲಿ ಇಬ್ಬರು ಕೂಡ ಮದುವೆ ಆಗ್ತಾರೆ. ಮದುವೆ ನಂತರ ಮಹಾಲಕ್ಷ್ಮಿ ಹೆಸರಲ್ಲಿ ಒಂದು ವಿಲ್ಲಾ ಹೌಸ್, ಒಂದು ಲಕ್ಸುರಿ ಕಾರ್, ಒಂದು ಗೆಸ್ಟ್ ಹೌಸನ್ನು ಗಿಫ್ಟ್ ಆಗಿ ಕೊಡ್ತಾನೆ ರವೀಂದ್ರನ್. ಆದರೆ ರವೀಂದ್ರನ್ಗೆ ಒಂದು ಸ್ಥಿರ ಆದಾಯ ಇಲ್ಲೇ ಇರೋದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಇತ್ತ ಸಿನಿಮಾ ನಿರ್ಮಾಣದಲ್ಲಿ ಫ್ಲಾಪ್ ಮೇಲೆ ಫ್ಲಾಪ್ ಆಗಿ ಕೈ ಸುಟ್ಕೊಂಡು ಆರ್ಥಿಕವಾಗಿ ಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ಹಣದ ದುರಾಸೆ ಇದ್ದ ಮಹಾಲಕ್ಷ್ಮಿಯು ಕೂಡ ಆಗಾಗ್ಗೆ ಇವನ ಬಳಿಯಿಂದ ದುಡ್ಡನ್ನು ದೋಚಿಕೊಳ್ತಾ ಇದ್ಲು. ಆಡಂಬರದ ಜೀವನ ನಡೆಸಲು ಕಷ್ಟ ಬಂದಾಗಲೇ ವಂಚಿಸುವ ಮಾರ್ಗವನ್ನು ಹುಡುಕಿಕೊಳ್ತಾನೆ ರವೀಂದ್ರನ್. ಕೆಲವರ ಬಳಿ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ, ಇನ್ನು ಕೆಲವರಿಗೆ ಸಿನಿಮಾದಲ್ಲಿ ಶೇರ್ ಕೊಡ್ತೀನಿ ಅಂತ ಫೈನಾನ್ಷಿಯಲ್ಸ್ ಬಳಿ ಹೀಗೆ ಕೋಟಿಗಟ್ಟಲೆ ಹಣ ಪಡೆದು ಅದನ್ನು ವಾಪಸ್ ಕೊಡದೆ ವಂಚಿಸ್ತಾನೆ. ವಂಚಿತರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆಗಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋದು ಸಾಮಾನ್ಯ ಆಯಿತು. ಈ ಹಣದ ವಿಷಯವಾಗಿ ಮಹಾಲಕ್ಷ್ಮಿ ಹಾಗೂ ರವೀಂದ್ರನ್ ನಡುವೆ ಮನಸ್ತಾಪಗಳು, ಜಗಳಗಳು ವಿಪರೀತ ಆಗುತ್ತೆ. ವಿಚ್ಛೇದನ ಪಡೆಯುವ ಹಂತಕ್ಕೆ ಬಂದು ತಲುಪುತ್ತೆ ಇವರ ದಾಂಪತ್ಯ. ಆದರೆ ವಂಚಿತ ಹಣದಲ್ಲೇ ಈಕೆಗೆ ಒಡವೆ, ಕಾರು, ಬಂಗ್ಲೆ ಕೊಡಿಸಿದಂತಹ ರವೀಂದ್ರನ್ ಅದನ್ನೆಲ್ಲ ವಾಪಸ್ ಕೊಟ್ಟು ಡೈವರ್ಸ್ ತೆಗೆದುಕೊಳ್ಳಲು ಹೇಳ್ತಾನೆ. ಇದಕ್ಕೆ ಒಪ್ಪದ ಮಹಾಲಕ್ಷ್ಮಿ ಅವನೊಂದಿಗೆ ಮತ್ತೆ ಜೀವನ ನಡೆಸೋದಕ್ಕೆ ಸಿದ್ಧವಾಗ್ತಾಳೆ ಹಾಗೂ ಇನ್ನಷ್ಟು ಹಣಕ್ಕೆ ಪೀಡಿಸ್ತಾಳೆ. ಆಕೆ ಕೇಳಿದ್ದು ಕೊಡಿಸಿದ್ರೆ ಡೈವರ್ಸ್ ಪಡೆಯದೆ ತನ್ನೊಂದಿಗೆ ಇರ್ತಾಳೆ ಎಂಬ ಸತ್ಯ ತಿಳಿದ ರವೀಂದ್ರನ್ ಹೆಚ್ಚು ಹಣ ಗಳಿಸಲು ಕಳ್ಳ ಮಾರ್ಗವನ್ನೇ ಹಿಡಿತಾನೆ. ಅದರ ಪರಿಣಾಮವೇ ಈ 16 ಕೋಟಿಯ ವಂಚನೆ ಕೇಸ್. ಇಲ್ಲಿ ಅತಿಯಾಸೆಯಿಂದ ಮತ್ತೊಬ್ಬರನ್ನ ವಂಚಿಸಿದ ಈತ ಮೊದಲು ವಂಚಿಸಿಕೊಂಡಿದ್ದು ತನ್ನನ್ನೇ. ಹಣದಿಂದ ಹೆಂಡತಿಯೊಂದಿಗಿನ ಸಂಬಂಧವನ್ನು ಉಳಿಸ್ಕೊಳ್ಬಹುದು ಅನ್ನುವಂಥ ಭ್ರಮೆಯೇ ಅವನನ್ನು ಮೋಸ ಮಾಡುವಂತೆ ಮಾಡಿದೆ ಅಲ್ವೇ. ಸದ್ಯಕ್ಕೆ ಜೈಲು ಪಾಲಾಗಿದ್ದ ಈತ ಬೇಲ್ ಮೇಲೆ ಬಿಡುಗಡೆಗೊಂಡಿದ್ದಾನೆ. ಇವರ ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ಹಣವನ್ನು ನ್ಯಾಯವಾಗಿ ಸಂಪಾದಿಸಿದಾಗ ಮಾತ್ರ ಅದರಿಂದ ಒಂದು ಸಮಾಧಾನ ಸಿಗುತ್ತೆ. ಇಲ್ಲವಾದರೆ ಆ ಹಣದಿಂದಲೇ ನಮ್ಮ ಮೃತ್ಯು. ಹಣಕ್ಕಾಗಿ ನಮ್ಮೊಡನೆ ಸ್ನೇಹ ಆಗಲಿ ಪ್ರೇಮ ಆಗಲಿ ಬೆಳೆಸೋರನ್ನ ಎಂದಿಗೂ ಕೂಡ ನಂಬಾರ್ದು. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.